ಟೆರರಿಸ್ಟ್ಗಳ ಟೀಚರ್ಸ್ ರೀ ನೀವು. ಸುಪ್ರೀತ್ ಸರ್, ಸಾರಿ ನಾನು ನಿಮ್ಮನ್ನ ಇಂಟರಪ್ಟ್ ಮಾಡಿದೆ. ಆ ಮಗು ಲೈವ್ ಕುತ್ಕೊಂಡು ಹಂಗೆ ಕೇಳಿಸ್ಕೊಂಡು ಆ ಸಿಚುಯೇಷನ್ ಅನ್ನ ಅವಲೋಕನ ಮಾಡ್ಲಿಕ್ಕೆ ನನಗೆ ಸಮಯನೂ ಸಿಕ್ತು. ಹೇಳಿ ಮೇಡಮ್. ಸ್ಟುಡಿಯೋದಲ್ಲಿ ಕುತ್ಕೊಂಡು ರಿಯಾಕ್ಟ್ ಮಾಡ್ತಾ ಇದ್ದಾನೆ ಸರ್, ಕಿರ್ಚ್ತಾ ಇದ್ದಾನೆ. ಅವತ್ತು ಹೊಡೆದಾಗ ಹೆಂಗ್ ಮಾಡ್ತಾ ಇದ್ರು ಅದನ್ನ ಸ್ಟುಡಿಯೋದೊಳಗೆ ಮಾಡ್ತಾ ಇದ್ದ ಸರ್. 1 ವಾರ ಆಗಿದೆ ಮಗು ಒದೆ ತಿಂದು. ಆ ದೃಶ್ಯಾವಳಿಯನ್ನು ನೋಡಿದ್ರೆ ಖಂಡಿತ ಯಾರಿಗೆ ಮಾನವೀಯತೆ ಇರ್ತಕ್ಕಂಥ ಯಾರೇ ಒಬ್ಬ ವ್ಯಕ್ತಿಗೂ ಕೂಡ ಕರಳು ಕಿತ್ಕೊಂಡು ಬರುತ್ತೆ. ಜೊತೆಗೆ ಇನ್ಸ್ಟಿಟ್ಯೂಷನ್, ಶಿಕ್ಷಣ ಸಂಸ್ಥೆ ಮಕ್ಕಳಿಗೆ ಯಾವಾಗ್ಲೂ ಇಟ್ ಶುಡ್ ಬಿ ಎ ಸೆಕೆಂಡ್ ಹೋಮ್, ಎರಡನೇ ಮನೆ ಇದ್ದ ಹಾಗೆ. ಟೀಚರ್ಸ್ ದೇ ಆರ್ ಲೈಕ್ ದೇರ್ ಸೆಕೆಂಡ್ ಪೇರೆಂಟ್ಸ್. ಅಂತ ಸಂದರ್ಭದಲ್ಲಿ ಬಹುಶಃ ಈ ಒಂದು ಕೃತ್ಯ PVC ಪೈಪ್ ತಗೊಂಡು ಹೊಡೆಯುವಂತದ್ದು, ಈ ದುಸ್ಸಂಸ್ಕೃತಿ ಶಿಕ್ಷಣ ಇಲಾಖೆ ಮತ್ತು ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೂ ಕೂಡ ಎಲ್ಲೋ ಒಂದ್ ಕಡೆ ಬ್ಲ್ಯಾಕ್ ಮಾರ್ಕ್ ಇದೆ. ಯಾರೋ ಒಬ್ಬ ಶಿಕ್ಷಕ ಮಾಡೋದ್ರಿಂದ ಎಲ್ರಿಗೂ, ಒಳ್ಳೆಯ ಶಿಕ್ಷಕರಿಗೂ ಕೂಡ ಇದೊಂದು ಬ್ಲ್ಯಾಕ್ ಮಾರ್ಕ್. ಬಹುಶಃ ನನಗೆ ಆ ಶಿಕ್ಷಕ ಯಾರು PVC ಪೈಪ್ ಇಟ್ಕೊಂಡು ಹೊಡೆದಂತ ಶಿಕ್ಷಕನನ್ನ ಮೊದಲು ಮಾನಸಿಕವಾಗಿ ಆತ ಏನಾದ್ರು ಅಸ್ವಸ್ಥ ಇದ್ನ, ಅಥವಾ ಆತನ ಮಾನಸಿಕ ಸ್ಥಿತಿಯನ್ನ ನಿಜವಾಗ್ಲೂ ನಿಮ್ಯಾನ್ಸ್ ಆಸ್ಪತ್ರೆಯಲ್ಲಿ ಆತನನ್ನ ಚೆಕ್ ಮಾಡಿಸ್ಬೇಕಾಗ್ತದೆ ಒಂದು. ಇದಲ್ದೆ ಶಿಕ್ಷಕರನ್ನ ಯಾವ ರೀತಿ ಟ್ರೈನ್ ಅಪ್ ಮಾಡ್ಬೇಕನ್ನೋದು ಯಾವುದೇ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಗೆ ನಿಜವಾಗ್ಲೂ ಆಡಳಿತ ಮಂಡಳಿಯ ಆದ್ಯ ಕರ್ತವ್ಯ. ಆಗಾಗ ದೇರ್ ಶುಡ್ ಬಿ ಅನ್ ಓರಿಯಂಟೇಶನ್ ಪ್ರೋಗ್ರಾಮ್ in such a way that they should know the rules and regulations to handle the students at every point of time, every week. ಇದನ್ನ ಮಾಡಬೇಕು. ಇದಲ್ಲದೆ ನನ್ನ ಮತ್ತೊಂದು ಸಜೆಷನ್, ಈ ಹಿಂದೆ ಎಲ್ಲ ಶಿಕ್ಷಕರಿಗೂ ಕೂಡ ಒಂದು ಪೊಲೀಸ್ ವೆರಿಫಿಕೇಶನ್ ಅಂತ ಆಗೋದು. ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದು ಪೊಲೀಸ್ ವೆರಿಫಿಕೇಶನ್ ಮತ್ತೆ ಹೆಲ್ತ್ ಸರ್ಟಿಫಿಕೇಟ್ ಅನ್ನ ತರಲೇಬೇಕು ಅಂತ ಈಗೊಂದು 7-8 ವರ್ಷದ ಮುಂಚೆ ಅದೊಂದು ಕಾನೂನು ಬಂದಿತ್ತು. ಮಧ್ಯದಲ್ಲಿ ಆ ಕಾನೂನು ಏನಾಯ್ತು ಅಂತ ಗೊತ್ತಿಲ್ಲ. ಖಂಡಿತ ಇವತ್ತಿನ ದಿವಸ ಒಂದು ಪೊಲೀಸ್ ವೆರಿಫಿಕೇಶನ್ಸ್ ಮತ್ತು ಹೆಲ್ತ್ ಸರ್ಟಿಫಿಕೇಟ್ ಫ್ರಮ್ ದಿ ಆಥರೈಸ್ಡ್ ರೆಕಗ್ನೈಸ್ಡ್ ಗವರ್ಮೆಂಟ್ ಡಾಕ್ಟರ್ ಆರ್ ಗವರ್ಮೆಂಟ್ ಹಾಸ್ಪಿಟಲ್ ಇಂದ ಇವತ್ತಿನ ದಿವಸ ತರಬೇಕು ಅಂತ ಅದನ್ನ ಶಿಕ್ಷಣ ಇಲಾಖೆ ತಗೊಂಡ್ ಬಂದ್ರೆ ನಿಜವಾಗ್ಲೂ ಅದು ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ಆಲ್ ದಿ ಸ್ಟೂಡೆಂಟ್ಸ್ ಅಕ್ರಾಸ್ ದಿ ಸ್ಟೇಟ್. ಇದನ್ನ ನಿಮ್ಮ ಮಾಧ್ಯಮದ ಮುಖಾಂತರ ಶಿಕ್ಷಣ ಮಂತ್ರಿಗಳಿಗೆ ಈ ವಿಷಯವನ್ನು ತಲುಪಿಸಿದ್ರೆ ಬಹಳ ಸಂತೋಷ. ಆದ್ರೂ ಈ ಒಂದು ಕೃತ್ಯಕ್ಕೆ ನಾನು ಬಹಳ ವಿಷಾದಿಸ್ತೇನೆ. ಈ ರೀತಿ ಖಂಡಿತ ಯಾವ ಮಕ್ಕಳಿಗೂ ಕೂಡ ಯಾವುದೇ ರೀತಿಯಾಗೂ ಕೂಡ ತಮ್ಮ ಅಸಹಾಯಕತೆಯನ್ನ ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿ ಈ ರೀತಿ ಅಮಾನವೀಯವಾಗಿ ರಾಕ್ಷಸ ಪ್ರವೃತ್ತಿಯಲ್ಲಿ ಮಕ್ಕಳನ್ನ ಹ್ಯಾಂಡಲ್ ಮಾಡೋದಿದೆಯಲ್ಲ, ಇದರಂತ ಹೀನಾಯ ಸ್ಥಿತಿ, ಇದರಂತ ಹೀನಾಯ ಪರಿಸ್ಥಿತಿ ಮಕ್ಕಳಿಗೆ ಮತ್ತೊಂದಿಲ್ಲ. ಸಮಾಜಕ್ಕೆ ಇಂಥವ್ರಿಂದ ನಿಜವಾಗ್ಲೂ ಶಿಕ್ಷಣ ಸಿಗ್ತಾ ಇಲ್ಲ. ಅಂತ ಶಿಕ್ಷಕರನ್ನು ಕೂಡ ದಯವಿಟ್ಟು ಮಕ್ಕಳ ಹಕ್ಕು ಆಯೋಗಕ್ಕೆ ಕನ್ಸರ್ನ್ಡ್ ಪಾಲಕ ಪೋಷಕರು, ಮಕ್ಕಳ ಹಕ್ಕು ಆಯೋಗ ಅಲ್ಲಿಯ ಚೇರ್ಮನ್ ನಾಗಣ್ಣಗೌಡರು ಈಗಲೂ ಇದ್ದಾರೆ ಅನ್ಸುತ್ತೆ. ದಯವಿಟ್ಟು ಇದು ಅವರ ಗಮನಕ್ಕೂ ಕೂಡ ತರಬೇಕಾಗ್ತದೆ. ಸುಪ್ರೀತ್, ಯೋಗಾನಂದ್ ಮಾತಾಡ್ತಾ ಇದ್ದೀನಿ. ಓ ನಮಸ್ಕಾರ ಯೋಗಾನಂದ್. ಎಸ್ ನಮಸ್ಕಾರ. ಈಗ ಆಲ್ರೆಡಿ ನಾನು ಚೈಲ್ಡ್ ರೈಟ್ಸ್ ಕಮಿಷನ್ಗೆ ಇದನ್ನ ಸುಮೋಟೋ ಮಾಡಿಸಿ ಆಲ್ರೆಡಿ DDPIಗೆ ಏನೋ ಸಮನ್ಸ್ ಇಶ್ಯೂ ಮಾಡಿ 7 ದಿನದೊಳಗಡೆ ವರದಿ ಕೊಡಬೇಕು ಅಂತ ಹೇಳಿ ಆರ್ಡರ್ ಮಾಡಿ ಕಳಿಸಿದಾರೆ ನಿನ್ನೆ. ಅದ್ರ ಜೊತೆಗೆ ಇಲ್ಲಿ ನೋಡಿ, ಈಗ ನಾವು 10 ಪ್ರಕರಣಗಳು ನಡೆದ್ರೆ ಬೆಳಕಿಗೆ ಬರೋದು, ಮಾಧ್ಯಮಕ್ಕೆ ಬರೋದು ಕೇವಲ 2ರಿಂದ 3 ಪ್ರಕರಣಗಳು. ಈ ರೇಷಿಯೋದಲ್ಲಿ ಅದರಲ್ಲೂ ಹೆಚ್ಚಾಗಿ ಖಾಸಗಿ ಶಾಲೆಗಳಲ್ಲಿ ಶಿಕ್ಷೆ ಕೊಡೋದು ಒಂದು ರೀತಿ ಆದ್ರೆ, ಈ ಪ್ರಕರಣದಲ್ಲಿ ಆಡಳಿತ ಮಂಡಳಿ ಶಾಲೆ ನಡೆಸೋರೆ ಅಪ್ಪ ಮಕ್ಕಳು ಸೇರ್ಕೊಂಡು ಈ ರೀತಿ 3rd ಗ್ರೇಡ್ ಟ್ರೀಟ್ಮೆಂಟ್ ಕೊಡ್ತಾರೆ ಅಂದ್ರೆ, ನೀವು ಕೂಡ ಆಡಳಿತ ಮಂಡಳಿ ರೆಪ್ರೆಸೆಂಟೇಟ್ ಮಾಡೋದು ಹೆಂಗಿದನ್ನ ನೀವು ಸಮರ್ಥಿಸ್ಕೋತೀರಿ? ನೀವೆಲ್ಲ ತಲೆ ತಗ್ಗಿಸುವಂತ ಕೆಲಸ ಇಲ್ಲ. ನೀವು ಪೂರ್ತಿ ಕೇಳಿಸ್ಕೊಂಡ್ರಿ ಅನ್ಸುತ್ತೆ. ನಾನು ಹೇಳ್ದಂತ ಆಡಿಯೋನ ನೀವು ದಯವಿಟ್ಟು ಅದನ್ನ ವಾಪಸ್ ಕೇಳಿಸ್ಕೊಳ್ಳಿ. ನಾನು ಖಂಡಿತ ಇದನ್ನ ಸಮರ್ಥಿಸ್ಕೊಳ್ಳಿಲ್ಲ. ಇಂಥ ಅಮಾನವೀಯವಾದಂತ ಕೃತ್ಯವನ್ನ ಮಾಡೋದ್ರಿಂದ ಒಳ್ಳೆಯ ಶಿಕ್ಷಕರು ಮತ್ತು ಒಳ್ಳೆಯ ಆಡಳಿತ ಮಂಡಳಿ ಇರ್ತಕ್ಕಂತ ಸಮಾಜಕ್ಕೆ ಕೂಡ ದೊಡ್ಡ ಕಳಂಕ ಅಂತಾನೆ ಹೇಳ್ತಾರೆ. ಯೋಗಾನಂದ್ ಸರ್ ಕೇಳಿಸ್ಕೊಳ್ಳಿ, ನಾವೇ ನ್ಯೂಸ್ಗಳಲ್ಲಿ ಟೀಚರ್ಸ್ ರಿಟೈರ್ಡ್ ಆಗ್ಬೇಕಾದ್ರೆ ಮಕ್ಳು ಕಣ್ಣೀರ್ ಹಾಕಿರೋದು ನೋಡಿದೀವಿ. ಅಂತ ಟೀಚರ್ಸ್ ಗಳಿದ್ದಾರೆ ಸುತ್ತಮುತ್ತ. ಬಟ್ ಇಂಥ ಕೆಲ ಕೊಳಕು ಮನಸ್ಥಿತಿಗಳು ಏನ್ ಮಾಡ್ತೀರಾ, ಬಿಳೆ ಬಟ್ಟೆ ಕಪ್ಪು ಚುಕ್ಕಿ ಇದ್ದಂಗೆ